ಆಜಪ್ಪನವರು ಕಿತ್ತಳೆ ಹಣ್ಣು ಮಾರಾಟಗಾರರಾಗಿದ್ರು. ಆಜಪ್ಪ ಅವರು ಇವತ್ತು ಇಡೀ ದೇಶವನ್ನೇ ಮೆಚ್ಚುವಂತಹ ಓರ್ವ ಅದ್ಭುತ ಸಾಧಕರಾಗಿ ಮಿಂಚುತ್ತಿದ್ದಾರೆ. ತಾನು ವಿದ್ಯಾಭ್ಯಾಸದಿಂದ ವಂಚಿತನಾದರೂ ಕೂಡ ತನ್ನ ಹಳ್ಳಿಯ ಮಕ್ಕಳು ಆ ಸ್ಥಿತಿಯನ್ನ ಅನುಭವಿಸಬಾರದು ಎಂಬ ದೃಢ ಸಂಕಲ್ಪವನ್ನ ಮುಂದಿಟ್ಟುಕೊಂಡು ಒಬ್ಬ ವಿದೇಶಿ ಪ್ರವಾಸಿಗರೊಬ್ಬರು ಕಿತ್ತಳೆ ಹಣ್ಣಿನ ಬೆಲೆಯನ್ನ ಇಂಗ್ಲಿಷ್ ನಲ್ಲಿ ಕೇಳಿದಾಗ ಉತ್ತರಿಸಲಾಗದ ಹರೇಕಳ ಹಾಜಬ್ಬ ಮುಜುಗರಕ್ಕೊಳಗಾಗಿ ಈ ಘಟನೆಯೇ ಅವರು ತಮ್ಮೂರಿನಲ್ಲಿ ಒಂದು ಶಾಲೆ ಬೇಕು ಎಂಬ ಹಂಬಲವನ್ನ ಮೂಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಕಿತ್ತಳೆ ಹಣ್ಣು ಮಾರಿ ಸಂಗ್ರಹಿಸಿದ ಅಲ್ಪ ಮೊತ್ತದಲ್ಲಿ ಶಾಲೆಯನ್ನು ಪ್ರಾರಂಭಿಸಿ ಹರೇಕಳದ ನ್ಯೂ ಪಡ್ಪುವಿನಲ್ಲಿ ಒಂದು ಸಣ್ಣ ಕಟ್ಟದಿಂದ ಶುರುವಾದ ಈ ಶಾಲೆ ಇಂದು ಸಾವಿರಾರು ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದೆ. ತಮ್ಮ ಸ್ವಂತ ಹಿತಾಸಕ್ತಿಯನ್ನ ಬದಿಗಿಟ್ಟು ಇಡೀ ಜೀವನವನ್ನೇ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಮುಡಿಪಾಗಿಟ್ಟ ಅಕ್ಷರ ಸಂತ ಹರೇಕಳ ಆಜಬ್ಬ ಕಿತ್ತಳದ ಬುಟ್ಟಿಯಲ್ಲಿ ಅರೆದಂತಹ ಅಕ್ಷರಗಳು ಇವರ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿದಂತಹ ಭಾರತ ಸರ್ಕಾರ 2020ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇವರ ಜೀವನ ಚರಿತ್ರೆಯು ಮಂಗಳೂರು ವಿಶ್ವವಿದ್ಯಾನಿಲಯ ಸೇರಿದಂತೆ ಹಲವು ಶಿಕ್ಷಣ ಸಂಸ್ಥೆಗಳ ಪಠ್ಯ ಪುಸ್ತಕಗಳಲ್ಲಿ ಸ್ಥಾನವನ್ನು ಪಡೆದಿದೆ. ಕೈಯಲ್ಲಿ ಕಿತ್ತಳೆಯ ಬುಟ್ಟಿ ಇದ್ದರೂ ಮನಸ್ಸಿನಲ್ಲಿ ಅಕ್ಷರದ ಜ್ಞಾನದ ಕನಸಿತ್ತು. ತಾನು ಕಲಿಯದಿದ್ದರೂ ಜಗತ್ತಿಗೆ ವಿದ್ಯೆಯ ಬೆಳಕು ನೀಡಿದ ಮಹಾನ್ ಚೇತನ ಹಾಜಬ್ಬರು ಕೇವಲ ವ್ಯಕ್ತಿಯಲ್ಲ, ಅವರು ದೃಢ ಸಂಕಲ್ಪ ಮತ್ತು ಮಾನವೀಯತೆಯ ಸಂಕೇತ. ಸರ್ಕಾರಿ ಶಾಲೆಗಳ ಸಬಲೀಕರಣ ಬಗ್ಗೆ ನಿಮ್ಮಂತವರು ನಡೆಸುವ ಕೆಲಸಗಳಿಗೆ ಇವರ ಜೀವನ ಸದಾ ಮಾದರಿಯಾಗಿದೆ. ವಿಶೇಷವಾಗಿ ಹರೇಕಳ ಹಾಜಬ್ಬನವರಿಗೆ ದೀರ್ಘಾಯುಷ್ಯವನ್ನು ನೀಡಿ ಹಲವಾರು ಇಂತಹ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳುವಂತಾಗಲಿ ಎಂಬುದನ್ನು ಆಶಿಸ್ತಾ ಅಕ್ಷರ ಸಂತ ಹರೇಕಳ ಹಾಜಬ್ಬನವರ ಮಾತಿಗಾಗಿ ಇಡೀ ಸಭೆ ಕಾಯ್ತಾ ಇದೆ. ಅಕ್ಷರ ಸಂತ ಹರೇಕಳ ಹಾಜಬ್ಬನವರ ಮುತ್ತಿನಂತಹ ಮಾತುಗಳು ಇದೀಗ ನಿಮ್ಮ ಮುಂದೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವೇದಿಕೆ ಮೇಲೆ ಎಲ್ಲ ಗಣ್ಯ ಅತಿಯ ನನ್ನ ಪ್ರೀತಿಯ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಜೀವಮಾನ 70 ವರ್ಷ ದಾಟಿ ಹೋಯಿತು. ಆದರೆ ಇಂಥ ವೇದಿಕೆಯಲ್ಲಿ ಒಳನಾಡು ಇಂಥ ಒಂದು ಬದ್ರಿಯಾಜುಮಾ ಮಸೀದಿ ಸಂಬಕದಲ್ಲಿ ಇಂಥ ಒಂದು ರಕ್ತ ಕೊಡ ದಾನದಲ್ಲಿ ನನ್ನ ಜೀವನ 70 ವರ್ಷ ದಾನದಲ್ಲಿ ಈ ಗಣ್ಯತೆ ಎದುರಲ್ಲಿ ನನ್ನ ಜೀವಮಾನ ಯಾವುದು ಕೂಡ ನಾನು ಕನಸು ಕಾಣಲಿಲ್ಲ. ನಾನು 70 ವರ್ಷದ ವರ್ಷದಲ್ಲಿ. ಆದರೆ ಒಂದು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ. ನಾನು ಒಬ್ಬ ಸಾಲದ ಬಾಗಿಲು ಕಂಡ ಮನುಷ್ಯನಲ್ಲ. 1974 ಜುಲೈ 26ರಲ್ಲಿ ಶುಕ್ರವಾರ ದಿವಸ ನೆರೆ ಬಂತು. ಆಗ 74 ಜುಲೈ 26ಕ್ಕೆ ಆಗಿನ ನನ್ನ ಗೌರವಾನ್ವಿತ ಈಗಿನ ಕರ್ನಾಟಕ ಸರ್ಕಾರ ಪೀಕರ್ ಅವರ ತಂದೆ ET ಫರೀದ್ ಅವರು 71-72 MLA. ಆಗ ಅರೇಕಳ ನೀಪಡ್ಪುವಲ್ಲಿ 99 ಒಂದೊಂದು ಎಕರೆ ಸಾಲ ಕೊಟ್ಟು ಒಂದು ನೆನಪಾಗ್ತದೆ. ಆಗ 74 ಮರ ಬಂತು, ಮಣ್ಣಮಟ್ಟ ಕೊಚ್ಚಿಕೊಂಡಿತ್ತು. 77ರಲ್ಲಿ ನಾನು ಅರೇಕಳ ನೀಪಡ್ಪು ಒಂದು ಗುಡ್ಡದ ಬೆಳೆಸಲ್ಲಿ ಇದ್ದೇನೆ. ತಂದೆ ತಾಯಿ ಭತ್ತಗೆ ಹೋಗೋಗಿತ್ತು. ನಾನು ಸಾಲದ ಬಾಕಿಲ್ಗೊಂಡು ನಾನು 16 ವರ್ಷ ಹೃದಯಲ್ಲಿ ನಾನು ಇದೆ ಅಂತ. ಆಗ ನಾನು ಅರೇಕಳ ನೀಪಟ್ಟು ಒಂದು ಸೆಟ್ನವರ ಮನೆಯಲ್ಲಿ ಹುಟ್ಟಿ ಬೆಳೆದ ಅಲಿಯ ಕಟ್ಟ ಭೂಮಿಯಲ್ಲಿ ಆ 3 ಸಿನ್ಸ್ ಜಲನ ಬಿಟ್ಟು ಅರೇಕಳ ನೀಪಟ್ಟು ಬಂಗ್ಳೂರಿಗೆ ಅಲ್ಲಿಂದ ಕೂರುವ 72ರಿಂದ ಕೆಡ್ಸೆಂಟ್ರಲ್ ಮಾಡಿಸಿ ಇಸಾಕಾಜಿ ಕಿಟ್ಲೆ ಹಣ್ಣು ಸಾಲ ತಗೊಂಡು ಓಡೋಣ ಮನುಷ್ಯ. ಈ ಸಂದರ್ಭದಲ್ಲಿ 95ರಿಗೆ ಅದೇ ಕೆಲಸ ಮಾಡ್ತಾ ಇದ್ದೇನೆ. 2000 ಇಸ್ವಿಯಲ್ಲಿ ಒಂದು ಮದ್ರಸಾದಲ್ಲಿ ಕೋಶಾಧಿಕಾರಿ ಮಾಡಿ ತಾಹಾಜುಮಾ ಮಸೀದಿನಲ್ಲಿ ಅವಸ್ಕಾರ 5 ವರ್ಷ ದುಡಿಯಲಿ. 2001 ವಿಷಯದಲ್ಲಿ ಜೂನ್ 17 ತಾರೀಕಿಗೆ ಒಂದು ಸರ್ಕಾರಿ ಶಾಲೆಯನ್ನು ಸ್ಥಾಪನೆ ಮಾಡೋ ET ಫರೀದ್ ಪಟ್ಟು ಹುಟ್ಟುವುದು. ಆಗಿನ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರು MS ಮೊಹಮ್ಮದ್ ಸಾರು, ಜ್ಯೋತಿಯಾರ್ ಶಾಲೆನ ಅಧ್ಯಕ್ಷರು. ನಾನು ಅವರೆಲ್ಲ ಇಟ್ಕೊಂಡು ಓಡಾಡಿದ್ದೇನೆ. ಶಾಲೆಗೆ ಸಹಾಯ ಕೇಳ್ತಾ ಇದ್ದೀನಿ. 2004 ಸೆಪ್ಟೆಂಬರ್ 16 ತಾರೀಕಿಗೆ ಶಿವಾನಂದ ಮೂರ್ತಿಯಿಂದ ಇದ್ದರು. ಗುರುಪ್ಪ ಬಾಳೆಪುಣೆ ಪರಿಚಯ ಮಾಡಿಕೊಟ್ರು. ಅವರು ಇವತ್ತು ದಿನದಲ್ಲಿ ತೀರೋದರು. ಆ ನಂತರ ಬೆಳೆದು ಈ ಹಂತಕ್ಕೆ ನಾನು ಮುಟ್ಟಿದ್ದೇನೆ. ನನ್ನ ಜೀವಮಾನದಲ್ಲಿ ರಾಷ್ಟ್ರದ ರಾಷ್ಟ್ರಪತಿ ನನ್ನ ಕನಸು ಕಾಣಲಿಲ್ಲ. ಕರ್ನಾಟಕ ಮುಖ್ಯಮಂತ್ರಿಯನ್ನು ಕನಸು ಕಾಣಲಿಲ್ಲ. ಈಗ ಡಾಕ್ಟರ್ ಪದಕ ಕಾಣ್ತಾರೆ ನಾನು ಕನಸು ಕಾಣಲಿಲ್ಲ. ಆದರೆ ಜಮಾತಿನ ಅಧ್ಯಕ್ಷರೇ, ಜಮಾತಿನ ಗೌರವಾನ್ವಿತ ದಾನಿಗಳೇ, ಏರಿಯಾದ ಗೌರವಾನ್ವಿತ ನಮ್ಮ ಜನಪಿತಿಗಳೇ, ನನಗೆ ಈ ಒಂದು ಸುಂದರವಾದ ಏತಿಯಲ್ಲಿ ಇಂಥ ಒಂದು ಅಲ್ಪತೆ ಈ ಬದ್ರಿಯಾಜುಮಾ ಮಸೀದಿ ಸಭಾಂಗಣದಲ್ಲಿ ಇಂಥ ಗಣ್ಯತೆ ಸನ್ಮಾನ ಮಾಡ್ತಾರೆ. ಯಾವುದೂ ಕೂಡ ಕಾಣಿಸ್ತದೆ. ನನ್ನ ಬಡತನ ಹೋಗಿಲ್ಲ. ಆದ ಕಾರಣ
ನನಗೆ ಉಪವಾಸ ಮುಂದೆ ಕೂಡ ನಾನು ಬೆಂಗಳೂರು ಹೋಗಿ ಬರುವಾಗ ಹೊಟ್ಟೆ ಖಾಲಿ ಇತ್ತು. 3 ಜನಕ್ಕೆ ನನ್ನನ್ನು ಗೌರವಾನ್ವಿತ ಈಗಲೇ ವೇದಿಕೆಯಲ್ಲಿ ಎದುರಲ್ಲಿದ್ದಾರೆ KT4ನ ಮಾಲೀಕರು 3 ಜನಕ್ಕೆ ತಿಂಡಿ ಕೊಟ್ಟು ಬಿಲ್ಲು ಬೇಡ ಅಂತ ಹೊರಟುಕೊಂಡು ಆತ್ಮರು ಇದೇ ವೇದಿಕೆಯಲ್ಲಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಕೊಡಲಿಕ್ಕೆ ಇಷ್ಟ. ಯಾಕೆಂದರೆ ನನ್ನ ಬಡತನಲ್ಲಿ ಯಾರು ಇಂಪ್ರಿಯಲ್ ಹೋಟೆಲ್ 3 ಗ್ಲಾಸ್ 2 ಗ್ಲಾಸ್ ಚಾ ತಿಂದು ಓಡಾಣ ಮಾಡಿಸ ವಸಂತಿಗ ಅಂತ ಪತ್ರಿಕೆಯವರು ಬರೆದಿದ್ದರೆ ಇದು ಕೂಡ ಅವರು ನನ್ನನ್ನು ಬಿಟ್ಟು ಹೋದರು. ಆದ ಕಾರಣ ನನ್ನ ಜೀವಮಾನದಲ್ಲಿ ತುಂಬ ಬದಲಾಗಿ ಅದೇ ಏನಪ್ಪಯ್ಯ ಅದೆಲ್ಲ ಕೊಂಚ ನನ್ನ ಹೆಂಡತಿ ಸಹಾಯ ಮಾಡಿ ಒಂದು ಬಿಲ್ಡಿಂಗ್ ಕೂಡ ಮಾಡಿರಿ. ಇದೇ ಏನಪ್ಪಯ್ಯವರು ಇವತ್ತು ಕೂಡ ಬೆಳ್ಳಿ ಹಬ್ಬ 50ನೇ ಬೆಳ್ಳಿ ಹಬ್ಬ ಶಿಬಿರ ಮಾಡ್ತಾರೆ ಎಲ್ಲ ಕಾಲಿ. ಇದು ಎಲ್ಲ ನನಗೆ ಮಾದರಿ. ಆದ ದಿನಲ್ಲಿ ಈ ಆಡಳಿತ ಕಮಿಟಿ ಅಧ್ಯಕ್ಷರಿಗೆ ಸರ್ವ ಸದಸ್ಯರಿಗೆ ನಾನು ತಲೆಬಾಗಿಸಿ ನನಗೆ ಕೊಟ್ಟ ಈ ವೇದಿಕೆಯಲ್ಲಿ ನನಗೆ ಈ ಮರ್ಯಾದೆ ಈ ಅವಕಾಶ ಕೊಟ್ಟದಕ್ಕೆ ನಿಮ್ಮನ್ನು ದೇವರು ಒಳ್ಳೆ ಮಾಡಲಿ. ಇಂಥ ಅವಕಾಶ ಜಾತಿ ಧರ್ಮದಲ್ಲಿ ನನ್ನನ್ನು ಕೂಡ ಬೆರೆಸದಲ್ಲಿ ಇಂಥ ಒಂದು ಸುಂದರವಾದ ವೇದಿಕೆ ಮಾಡಿದೆ. ನಿಮಗೆಲ್ಲರೂ ದೇವರು ಆಯುಸ್ಸು ಆರೋಗ್ಯ ಸುಖ ಸಂಪದಲ್ಲಿ ಕೊಡಲಿ. ನಿಮ್ಮಂಥ ಸಹಾಯ ಇನಿ ಕೂಡ ನನಗೆ ನನ್ನಂಥ ಬಡತನ ಬರಲಿ ಅಂತ ಹಾರೈಸಿದ್ದೇನೆ. ನಮಸ್ಕಾರ, ಧನ್ಯವಾದ. ಅಸ್ಸಲಾಮು ಅಲೈಕುಂ. ನಾನು ಸ್ವಲ್ಪ ಮುಂದೆ ಹೋಗ್ತಾನೆ, ಸ್ವಲ್ಪ ದೂರ ಹೋಗ್ಬೇಕು ಅಂತ ನಾನು ಬೇರೆ ಒಂದು ಕಾರ್ಯಕ್ರಮ ಉಂಟೆ. ದಯವಿಟ್ಟು ನೋಡಿ, ಒಂದು ಈ ಸಂದರ್ಭದಲ್ಲಿ ನಮ್ಮ ಅರೆಕ್ಕಳದಲ್ಲಿ 99 ಜನಕ್ಕೆ ಜಾಗ ಕೊಟ್ಟು ಒಂದು ದೆಬ್ಬೇಲಿ ಕುಟುಂಬದವರು ಅಲ್ಲಿ ಅವರಿದ್ದಾರೆ. ಸುಬ್ಬಯ್ಯಗಡ್ ಸರ್ ನಿಮ್ಗೆ ಗೊತ್ತಿರ್ಬೋದು, ರಮೇಶ್ ಸಾಲಸ್ ಅವರು ಕೂಡ ಮದುವೆ ಇಲ್ಲ. ನಮ್ಮ HE ಮೊಯ್ದೀನ್ ಅವರು ರಿಕಾರ್ಡ್ ಕೊಟ್ಟವ್ರು ಫರೀದವರು 78ರಲ್ಲಿ ಕೂಡ ದೆಬ್ಬೇಲಿ ಕುಟುಂಬದ ಭಾಳ ಪ್ರೊಫೆಸ್ ಇವತ್ತು ಕೂಡ ದೆಬ್ಬೇಲಿ ಅರೆಕಳದಲ್ಲಿ ಭಾಳ ಹೆಸರದ ಕುಟುಂಬದ ಒಂದು ಹೆಣ್ಣು ತಂದ ಗ್ರಾಮ ಪಂಚಾಯತ್ ಒಳನಾಡು ಪಂಚಾಯತ್ ಅಧ್ಯಕ್ಷರು ಅಧ್ಯಕ್ಷರು ಕೂಡ ನಾನು ಮರ್ತು ಹೋಯ್ತು. ಸಾರಿ, ನನ್ನ ಆಡಿಯೋಗಳು ಅದರಲ್ಲಿ ಕೂಡ ಮರ್ತು ಹೋಯ್ತು. ಈಗ ನಾನು ಅರೆಕಳದವನು. ದೆಬ್ಬೇಲಿ ಕುಟುಂಬದ ಭಾಳ ಹೆಸರಿದ್ದ ಮನೆ ಹೆಬ್ಬಳ್ಳಿ ಕುಟುಂಬದ ಭಾಳ ಸಂತೋಷ ಆಗ್ತದೆ. ಇವರು ಒಳ್ಳೆ ಮಾಡಲಿ ಅಂತ ಹಾರೈಸಿದೆ. ನಮಸ್ಕಾರ. ಅಕ್ಷರವಿಲ್ಲದಿದ್ದರೆ ಏನಂತೆ ಹೃದಯ ವೈಶಾಲ್ಯತೆಯನ್ನು ಮೆರೆದಂತಹ ಅಕ್ಷರಸಂತಹ ರೇಖಳ ಹಾಜಪ್ಪನವರು ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ತಮ್ಮ ಮುತ್ತಿನಂತಹ ಮುಗ್ಧತೆಯ ಮಾತುಗಳು ಪ್ರೇಕ್ಷಕ ಮನಸ್ಸುಗಳನ್ನು ತನ್ನತ್ತ ಸೆಳೆದಿದೆ. ಮಸೀದಿಯ ಆಜಾನ್ ಇರಲಿ, ಮಂದಿರದ ಗಂಟನಾದವಿರಲಿ, ಎಲ್ಲವೂ ಸಾರುವುದೊಂದೇ ಪ್ರೀತಿಯ ಸಂದೇಶ. ಹೃದಯದ ಭಾಷೆಯ ಮುಂದೆ ಮೌನವೇ ಶ್ರೇಷ್ಠ. ಮರೆತು ಬಿಡೋಣ ಈ ಕ್ಷಣ ಸುಳ್ಳು ದ್ವೇಷ. ಆದ್ದರಿಂದ ನಮ್ಮಿ ಕಾರ್ಯಕ್ರಮದಲ್ಲಿ ರಂಜಾನ್ ತಿಂಗಳಲ್ಲಿ ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡುವ, ಎಲ್ಲರೊಂದಿಗೂ ಸಾಮರಸ್ಯತೆಯಿಂದ ಬದುಕುವ, ಕಲ್ಲಡ್ಕದಲ್ಲಿ ಎಲ್ಲರಿಗೂ ಕೂಡ ಚಿರಪರಿಚಿತರಾಗಿರುವ ಹೋಟೆಲ್ ಲಕ್ಷ್ಮಿ ಇದರ ಮಾಲಕರಾಗಿರುವಂತಹ ಶ್ರೀನಿವಾಸ್ ಹೊಳ್ಳ ನಿಮ್ಮ ಮನಸ್ಸಿನ ಅಂತರಾಳದ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದಕ್ಕೆ ವೇದಿಕೆಗೆ ತಮ್ಮನ್ನ ಸ್ವಾಗತಿಸ್ತಾ ಇದ್ದೇವೆ.